ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ವೀಕ್ಷಕರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲ ಆರೋಗ್ಯಕ್ಕಿಂತ ಎಲ್ಲ ಹಣಕಾಸುಗಳಿಗಿಂತ ಕಂಪೇರ್ ಮಾಡಿದಾಗ ಆರೋಗ್ಯ ಭಾಗ್ಯವೇ ಭಾಗ್ಯ ಅಂತ ನಿಮಗೆ ಗೊತ್ತಿದೆ. ಎಷ್ಟೋ ಸತಿ ನಾವು ನಮ್ಮ ಆರೋಗ್ಯಗಳನ್ನು ತಹಬಂದಿಗೆ ಬರಲು ಔಷಧಿಗಳ ಮೊರೆ ಹೋಗ್ತೀವಿ. ಕೆಲವೊಂದು ಕಡೆ ಯೋಗ, ಮೆಡಿಟೇಷನ್ನು, ಬೇರೆ ಬೇರೆಗಳ ಹೋಗ್ತೀವಿ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇರೋಂಥ ವಿಷಯ, ಪ್ರಕೃತಿ ದತ್ತವಾದ ತರಕಾರಿಗಳಿಂದ ನಮ್ಮ ಆರೋಗ್ಯ ಸುಧಾರಣೆ ಸಾಧ್ಯನಾ? ಗೊತ್ತಿದೆ, ಪ್ರತಿ ಸಹ ತರಕಾರಿ ಇಲ್ಲದೆ ಬರೀ ತಿಳಿಸಾರು ಅನ್ನ ಯಾರೂ ತಿನ್ನೋಲ್ಲ. ಆದರೆ ಅದೇ ತರಕಾರಿನ ಔಷಧಿಯಾಗಿ ತಗೊಂಡಾಗ ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳೋದೇ ಇವತ್ತಿನ ವಿಡಿಯೋನ ಉದ್ದೇಶ. ನೋಡಿ, ಈಗ ನಮ್ಮ ಇಡೀ ಬ್ರಹ್ಮಾಂಡವನ್ನು ನೀವು ಜಾತಕ ಇತ್ಕ ಬರ್ಸೋಕೆ ಹೋದಾಗ 9 ಗ್ರಹಗಳಿವೆ, ಅವು ನಮ್ಮ ಮೇಲೆ ಈ ಥರ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ 9 ತರಕಾರಿಗಳು ನಮ್ಮ ಇಡೀ ಆರೋಗ್ಯ ಮಂಡಲವನ್ನೇ ಸುಧಾರಿಸ್ತಾ ಹೋಗ್ತಿರುತ್ತೆ. ನೀವು ಕೇಳ್ಬೋದು, ಹೇಗೆ ಸಾಧ್ಯ? ದಿನ ನಾವು ಪಲ್ಯ, ಉಪ್ಪಿನಕಾಯಿ, ಎಲ್ಲ ತಿಂತಾಯಿದ್ದೀವಿ ತರಕಾರಿಗಳದು, ಆದರೂ ಕೂಡ ನಮ್ಮ ಕಾಯಿಲೆಗಳು ಬರ್ತಾಯಿದೆ ಅಂತ. ಆದರೆ ಯಾವುದನ್ನೂ ಕೂಡ ಕರೆಕ್ಟಾಗಿ ಒಂದು ರೀತಿಯ ಸಮಯೋಚಿತವಾಗಿ ತಗೊಂಡಾಗ ಮಾತ್ರ ಅದು ಔಷಧಿ ಆಗುತ್ತೆ ವಿನಃ ಇಲ್ಲದಿದ್ದರೆ ಅದು ನಮಗಿನ್ನೂ ತೊಂದರೆನೇ ಉಂಟು ಮಾಡುತ್ತೆ. ಹಾಲು ಒಂದು ಪೂರ್ಣ ಆಹಾರ, ಆದರೆ ಅದೇ ಹಾಲನ್ನು ತುಂಬ ಕುಡಿದಾಗ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಆಗ್ತಾ ಹೋಗ್ತಿರುತ್ತೆ. ಹಣ್ಣು ಹಂಪಲುಗಳು, ತರಕಾರಿಗಳು ತುಂಬ ಒಳ್ಳೆಯದು. ಅದೇ ಜಾಸ್ತಿ ತಿಂದಾಗ, ಕಾಳುಗಳು ಜಾಸ್ತಿ ತಿಂದಾಗ ಹೊಟ್ಟೆ ಉಬ್ಬರ ಬರುತ್ತೆ, ಕಾಯಿಲೆಗಳು ಬರುತ್ತೆ. ಹಾಗಾದರೆ ಈ ಪ್ರಕೃತಿ ದತ್ತವಾದ ತರಕಾರಿಗಳು, ಅದರಲ್ಲಿ ಮುಖ್ಯವಾದದ್ದು ಯಾವುದು? ಅದು ನಮ್ಮ ದೇಹದ ಯಾವ ಯಾವ ಅಂಗಾಂಗಗಳ ಮೇಲೆ ತನ್ನ ಕೆಲಸವನ್ನು ಮಾಡುತ್ತೆ ಅಂತ ತಿಳ್ಕೊಂಬಿಟ್ರೆ ನೀವೇ ಡಾಕ್ಟರ್ ಆಗಿಬಿಡ್ತೀರ. ಅದೇ ಇವತ್ತಿನ ನಮ್ಮ ಉದ್ದೇಶ. ನೋಡಿ, ನಮ್ಮ ದೇಹದಲ್ಲಿ ವ್ಯೂಹಗಳು ಮತ್ತು ಮಂಡಲಗಳು ಅಂತ ಹೇಳ್ತೀವಿ. 6 ವ್ಯೂಹಗಳಿವೆ, 6 ಮಂಡಲಗಳಿವೆ. ಎಲ್ಲ ನಿಮಗೆ ಗೊತ್ತಿರೋದೇನೆ, ಅದನ್ನು ಮತ್ತೆ ರಿಪೀಟ್ ಮಾಡ್ತಾ ಹೋಗ್ತಿದ್ದೀನಿ. ಒಂದು ಜೀರ್ಣಾಂಗ ವ್ಯೂಹ. ವ್ಯೂಹ ಅಂದರೆ ನೆಟ್ವರ್ಕ್. ಮೂತ್ರಾಂಗ ಯೋಗ, ದುಗ್ಧರಸ ವ್ಯೂಹ, ನಿರ್ನಾಳ ಗ್ರಂಥಿಗಳು, ನಾಳ, ರಕ್ತ ಸಂಚಾರ ವ್ಯೂಹ, ಇವೆಲ್ಲ ನೆಟ್ವರ್ಕು ನಮ್ಮ ದೇಹದಲ್ಲಿ ಇರುವಂತಹದ್ದು. ಹಾಗೆ ಮಂಡಲಗಳು ತಗೊಂಡಾಗ ನರಮಂಡಲ, ವಾಯುಮಂಡಲ, ಸ್ನಾಯುಮಂಡಲ, ಚರ್ಮಮಂಡಲ, ಶ್ವಾಸಮಂಡಲ ಹಾಗೂ ಎಲುಬುಗಳ ಮಂಡಲ ಅಂತ ಇದೆ. 6 + 6 12 ಆಯಿತು ವ್ಯೂಹ ಮತ್ತು ಮಂಡಲಗಳು. ಯಾವುದೇ ತರಕಾರಿ ತಗೊಂಡಾಗ ಕೂಡ ನಾವು ಮಾಡಬೇಕಾಗಿರೋದಿಷ್ಟೇ, ಅದರ ಸಿಪ್ಪೆ ಮತ್ತು ಬೀಜವನ್ನು ಕೂಡ ಸೇರಿಸಿ ಅದನ್ನು ಜ್ಯೂಸ್ ಮಾಡಿಕೊಂಡು ಕುಡಿದಾಗ ನಮಗದು ಔಷಧಿಯಾಗಿ ಪರಿಣಾಮ ಬೀರ್ತಾ ಹೋಗ್ತಿರುತ್ತೆ. ಯಾವುದಕ್ಕೆ ಯಾವುದು ಅಂತ ನಿಮಗೆ ತಿಳ್ಕೊಂಬಿಟ್ರೆ ನೀವೇ ಅದನ್ನು ಮನೆಯಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಮ ಕ್ಲಿನಿಕ್ಗೆ ಬಂದಾಗ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಸಾಮಾನ್ಯವಾಗಿ ನಾವು ಹುಳಿ, ತರಕಾರಿ, ಪಲ್ಯಗಳು ಮಾಡಿದಾಗ ಬೇಯಿಸಿದಾಗ ಅದರಲ್ಲಿರುವಂಥ ಔಷಧೀಯ ಗುಣಗಳು ನಾಶ ಆಗಿ ಹೋಗ್ಬಿಡುತ್ತೆ. ಈಗ ಹಾಗಂದ್ಬಿಟ್ಟು ಹಸಿ ಬದನೆಕಾಯಿ ತಿನ್ನೋಕ್ಕಾಗತ್ತಾ? ಇಲ್ಲ, ಒಂಥರ ಒಗರಾಗಿರುತ್ತೆ. ಆದರೂ ಕೂಡ 1 ಇಂಚು ಅಥವಾ 2 ಇಂಚು ಬದನೆಕಾಯಿ, ಅದರ ರಸವನ್ನು ತಗೊಂಡಾಗ ನಮ್ಮ ದೇಹದ ಮೇಲೆ ಆಗುವಂತಹ ಪರಿಣಾಮ ಇದೆಯಲ್ಲ, ಅದ್ವಿತೀಯ. ಯಾವ ಔಷಧಿಗಳಿಂದ ಕೂಡ ನೀವು ಮಾಡೋಕ್ಕಾಗದೇ ಇರೋದನ್ನು ಕೇವಲ ಪ್ರಕೃತಿ ದತ್ತವಾದ ತರಕಾರಿಗಳನ್ನೇ ಮಾಡ್ತಾ ಹೋಗ್ಬೋದು. ಹಾಗೆ ನೋಡಿ, ಎಷ್ಟೋ ಸತಿ ನಾವು ತೊಗೊಳ್ಳೋಂಥ ಆಹಾರಗಳು ಎಷ್ಟು ತೊಂದರೆ ಮಾಡುತ್ತೆ ಅಂತಂದರೆ, ಬಿಡಬೇಕಾಗಿರೋದು ನಾವು ಹಸಿಮೆಣಸಿನಕಾಯಿ, ಈರುಳ್ಳಿ, ಆಮೇಲೆ ಮೊಟ್ಟೆ. ಸಾಮಾನ್ಯವಾಗಿ ಇವೆಲ್ಲ ಒಳ್ಳೆಯದು ಅಂತ ಹೇಳ್ತೀವಿ, ಆದರೆ ಅದರಿಂದಲೇ ನಮ್ಮ ದೇಹಗಳು ಹಾಳಾಗ್ತಾ ಇದೆ. ಹಾಗಾದ್ರೆ ಅದರ ಬದಲು ಏನು, ಹಸಿಮೆಣಸಿನಕಾಯಿ ಬಿಟ್ಬಿಟ್ಟು ನಾವು ಹೇಗಿರೋಕ್ಕೆ ಸಾಧ್ಯ? ಉಪ್ಪು ಬಿಟ್ಟು ಹೇಗಿರ್ಬೋದು? ನೋಡಿ, ಉಪ್ಪಿನ ಬದಲು ಸೈಂದ್ರ ಲವಣವನ್ನು ಉಪಯೋಗಿಸಿ ನಿಮ್ಮ ಆರೋಗ್ಯ, ಹಾರ್ಟ್ ಬ್ಯೂಟಿಫುಲ್ ಆಗಿರುತ್ತೆ. ಹಸಿ ಮೆಣಸಿನ ಬದಲಾಗಿ ಕಾಳು ಮೆಣಸು ಅಥವಾ ಶುಂಠಿಯನ್ನು ಉಪಯೋಗಿಸಿ, ಆವಾಗಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಈರುಳ್ಳಿ ಮಾಡಿದಾಗ ಏನಾಗುತ್ತೆ ಗೊತ್ತಾ? ರುಚಿಯಾಗಿರುತ್ತೆ, ಆದರೆ ಹೊಟ್ಟೆ ಮತ್ತು ಎದೆಗೆ ತೊಂದರೆ ಆಗುತ್ತೆ. ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬರೋಕ್ಕೆ ಕಾರಣ ಈರುಳ್ಳಿ. ಮೊಟ್ಟೆಯಿಂದ ಆಮ್ಲೆಟ್ ಮಾಡೋಕ್ಕೆ ಯಾರಿಗೆ ಬೇಡ ಹೇಳಿ? ಮೊದಲು ಆರ್ಡ್ರ್ ಮಾಡೋದೇ ಆಮ್ಲೆಟು. ಆದರೆ ಅದರಿಂದನೇ ನಿಮ್ಮ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅತಿಯಾದ ಮಾಂಸಾಹಾರದಿಂದ ಲಿಂಫೋಮಾ, ದೇಹದಲ್ಲಿ ಗೆಡ್ಡೆಗಳು ಕಾಣಿಸ್ತಾ ಹೋಗ್ತಾ ಇರುತ್ತೆ. ಎಲ್ರಿಗೂ ಬರಲೇಬೇಕು ಅಂತೇನಿಲ್ಲ, ಆದರೆ ಬರುವಂತಹ ಪ್ರಮಾಣ ಜಾಸ್ತಿ ಆಯಿತು. ಹಾಗಾದರೆ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಇದೆಯಾ? ನೋಡಿ, ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಂತಹ ತರಕಾರಿ ಬೂದುಗುಂಬಳ.
ಬೂದುಗುಂಬಳದ ಜ್ಯೂಸನ್ನು ಮಾಡ್ಕೊಂಡು ಕುಡಿದಾಗ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಜೀರ್ಣಾಂಗ ವ್ಯೂಹದ ಎಲ್ಲ ತೊಂದರೆಗಳು ಕೂಡ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಕೇಳ್ಬೋದು, ಹಾಗಾದ್ರೆ ಉಪಯೋಗ ಏನು? ಸಾಮಾನ್ಯವಾಗಿ ನಾವು ಹಾಗೆ ತಾನೆ, ಯಾವುದಾದ್ರು ಒಂದು ಮಾತ್ರೆ ಗೀತ್ರೆ ಸಿಕ್ಕಿದಾಗ ಫಸ್ಟು ಯೂಸ್ ಆಫ್ ದಿಸ್ ಮೆಡಿಸನ್ ಅಂತ ಕೊಡ್ತೀವಿ, ಆಮೇಲೆ ಸೈಡ್ ಎಫೆಕ್ಟ್ ಆಫ್ ದಿ ಮೆಡಿಸನ್ ಅಂತ ಕೊಡ್ತೀವಿ. ಹಾಗೆಯೇ ಜೀರ್ಣಾಂಗ ವ್ಯೂಹಕ್ಕೆ ಬೇಕಾದಂತಹ ಒಂದು ತರಕಾರಿ ಬೂದುಗುಂಬಳಕಾಯಿ ಭಾಳ ಈಸಿಯಾಗಿ ಸಿಗುತ್ತೆ ನಮಗದು. ಬೇಸಿಗೆ ಕಾಲದಲ್ಲಿ ದೇಹದ ತಂಪನ್ನು ಕಾಪಾಡೋಕ್ಕೋಸ್ಕರ ಈ ಬೂದುಗುಂಬಳಕಾಯಿ ಬೇಕು. ತುಂಬ ತಲೆನೋವು ಬಂದಾಗ, ಧಾತು ಲವಣಾಂಶಗಳ ಕೊರತೆ ಆದಾಗ, ಜ್ಞಾಪಕ ಶಕ್ತಿ ಕಡಿಮೆ ಆದಾಗ, ನರಗಳ ನೋವಿಂದ ದೇಹದಲ್ಲಿ ನಡುಕಗಳು ಉಂಟಾದಾಗ, ಶರೀರದಿಂದ ಹೆಚ್ಚಾದ ನೀರಿನ ಅಂಶ ಹಾಗೂ ಲವಣಗಳು ಜಾಸ್ತಿ ದೇಹದಿಂದ ಹೊರ ಹೋಗಿದ್ದಾಗ ಬೂದುಗುಂಬಳಕಾಯಿ ನಮಗೆ ಒಂದು ವರದಾನ. ಅದನ್ನು ಸೋರೆಕಾಯಿ ಅಥವಾ ಒಂದು ವೀಳ್ಯದೆಲೆ, ಉಪ್ಪು, ಅರಿಶಿನ, ಬಿಳಿಯ ಮೆಣಸು ಮತ್ತು ಪುದೀನ, ನಿಂಬೆಯ ರಸ ಇದರ ಜೊತೆ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ತಲೆ ಸುತ್ತುವಿಕೆ, ಕೈಕಾಲುಗಳ ನಡುಕ ಎಲ್ಲವೂ ಕೂಡ ಗುಣ ಆಗ್ತಾ ಹೋಗುತ್ತೆ. ಇದು ಹಸಿಯಾಗೆ ಮಾಡಬೇಕು. ಆ ಜ್ಯೂಸನ್ನು ಬಿಸಿ ಮಾಡಬಾರ್ದು. ಸ್ವಲ್ಪ ರುಚಿಗೋಸ್ಕರ ಶುಂಠಿ ಮತ್ತು ಸೈಂಧವ ಲವಣವನ್ನು ಹಾಕಬೇಕು ಅಷ್ಟೇ. ಇದು ಬೂದುಗುಂಬಳಕಾಯಿ ನಿಮ್ಮ ಜೀರ್ಣಾಂಗ ವ್ಯೂಹಕ್ಕೆ. ನೆಕ್ಸ್ಟ್ ಯಾವುದು? ಮೂತ್ರಾಂಗ ವ್ಯೂಹ, ಯೂರಿನರಿ ಪ್ರಾಬ್ಲಮ್. ಪದೇ ಪದೇ ಪ್ರೋಸ್ಟೇಟ್ ಪ್ರಾಬ್ಲಮ್ಗಳಾಗ್ತಾ ಇರುತ್ತೆ ವಯಸ್ಸಾದ ಹಾಗೆ. ಈಗ ಒಂಥರ ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ಬಹಳ ರಾಮಬಾಣ ಅಂದರೆ ಬದನೆಕಾಯಿ ಅಥವಾ ಸೋರೆಕಾಯಿ. ಬದನೆಕಾಯಿಯಲ್ಲೂ ಕೂಡ ಆಕಾಶ ತತ್ವ ಉಳ್ಳಂತಹ ಪಿಂಕ್ ಕಲರ್ ಬದನೆ ತುಂಬ ಒಳ್ಳೆಯದು. ನೋಡಿ, ಎಂತಹ ಸುಡು ಬಿಸಿಲಿನಲ್ಲೂ ಕೂಡ ಕೆಲವರಿಗೆ ತಲೆ ಮೇಲೆ ಸ್ನಾನ ಮಾಡಿದ ತಕ್ಷಣವೇ ತಲೆನೋವು ಬಂದ್ಬಿಡುತ್ತೆ. ಆಮೇಲೆ ಮೂತ್ರಕೋಶದ ಬಲಹೀನತೆ, ಮೂತ್ರ ಜಾರದು ಇವೆಲ್ಲ ಹೇಳ್ತಿರ್ತಾರೆ. ಕಣ್ಣಿನ ತೊಂದರೆ ಇರುತ್ತೆ. ಬೆಳಕನ್ನು ನೋಡಿದಾಗ ಕಣ್ಣು ಚುಚ್ಚಿದಾಗ ಹಾಗಾಗುತ್ತೆ. ಗಂಟಲು ಕೆರೆತಾ ಇರುತ್ತೆ. ವಿಸರ್ಜನೆಯಲ್ಲಿ ಉರಿ ಆಗ್ತಾ ಇರುತ್ತೆ. ಮೂತ್ರದ ಸೋಂಕು, ಡಯಾಬಿಟಿಸ್, ಸಯಾಟಿಕಾ ಒಂದಲ್ಲ, ಥೈರಾಯ್ಡ್, ವೀರ್ಯಾಣುಗಳ ಕೊರತೆ, ಸ್ತ್ರೀಯರ ವೈಟ್ ಡಿಸ್ಚಾರ್ಜು, ಅನಿಯಮಿತ ಋತುಸ್ರಾವ, ಪಿತ್ತದ ಕಲ್ಲು, ಮೂತ್ರದ ಕಲ್ಲು 1, 2, ಕ್ಯಾನ್ಸರು, ಸೊಂಟ, ತೊಡೆ ಮತ್ತು ಕಿರು ಬೆರಳುಗಳ ನೋವು, ಚಳಿ ಜ್ವರ ನೋಡಿ ಎಷ್ಟಿದೆ. ಇಷ್ಟಕ್ಕೂ ಕೂಡ ಬದನೆಕಾಯಿ ರಾಮಬಾಣ. ಇದು ವಾತ, ಪಿತ್ತ ಮತ್ತು ಕಫ ಮೂರನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಇದಕ್ಕೂ ಕೂಡ ಅಷ್ಟೇ ಬದನೆಕಾಯಿ, ವೀಳ್ಯದೆಲೆ ಮತ್ತು ಟೊಮೆಟೊ ಇದನ್ನು ಸೇರಿ ಮಾಡಿದಂತಹ ಒಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿದಾಗ ಬೆಳಗ್ಗೆ ಒಂದು ಸತಿ ಮಾಡಿದ್ರೆ ಸಾಕು. ಬರೀ ಹೊಟ್ಟೆಯಲ್ಲಿ ಕುಡಿಯಬೇಕು. ಮೂತ್ರಾಂಗ ವ್ಯೂಹದ ಯಾವುದೇ ತೊಂದರೆ ಇದ್ದರೂ ಕೂಡ 15 ದಿವಸಗಳ ಕಾಲ ಸತತವಾಗಿ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ಮೂತ್ರಾಂಗದ ವ್ಯೂಹ ಸರಿ ಸಮಕ್ಕೆ ಬರ್ತಾ ಇದೆ. ಇದೊಂದು ಪ್ರಕೃತಿ ದತ್ತವಾದಂತಹ ಕೊಡುಗೆ. ನೆಕ್ಸ್ಟು ನರಮಂಡಲ. ಏನಾದ್ರು ತೊಂದರೆ ಆಯಿತು ಅಂದರೆ ಡಾಕ್ಟ್ರ್ ನಿಮ್ಗೆ ಏನು ಹೇಳ್ತಾರೆ? ನಿಮ್ಮ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಇದೆ, ಅದಕ್ಕೆ ಕೈಗಳೆಲ್ಲ ನಡುಗ್ತಾ ಇದೆ, ಮೈಕೈ ನೋವು, ಬೆನ್ನು ನೋವು ಎಲ್ಲ ಹೇಳ್ತಾರೆ. ಅದಕ್ಕೆ ರಾಮಬಾಣ ಗೋರಿಕಾಯಿ. ಗೋರಿಕಾಯಿ ಎಷ್ಟು ಪವರ್ಫುಲ್ ಅಂತಂದರೆ ಅದರ ಕಬ್ಬಿಣದ ಅಂಶ ಕೂಡ ಇರುತ್ತೆ. ಅದರದ್ದು ಅನುಕೂಲಗಳು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಇದೇ ಗೋರಿಕಾಯಿ ನೋವು ನಿವಾರಕ, ಸಂಧಿವಾತ, ತಲೆನೋವು, ಪಾರ್ಶ್ವವಾಯು, ಈ ಪ್ಯಾರಾಲಿಸಿಸ್ ಆಗಿದ್ದವ್ರದ್ದು ತುಂಬ ರಾಮಬಾಣ ಇದು ಗೋರಿಕಾಯಿ. ಗರ್ಭಾಶಯದ ತೊಂದರೆಗಳು, ತೂಕ ಕಡಿಮೆ ಆಗಲು, ಥೈರಾಯ್ಡ್, ಮೈಗ್ರೇನ್, ಹೃದಯದ ರಕ್ತನಾಳಗಳ ಅಡಚಣೆ, ಕೆಟ್ಟ ಕೊಬ್ಬು ಕರಗಲು ಗೋರಿಕಾಯಿ ರಸ. ಯಾವುದನ್ನು ಕೂಡ ಬೇಯಿಸಬಾರ್ದು. ಹಸಿಯಾದ ಗೋರಿಕಾಯಿನ ಸ್ವಲ್ಪ ಮಟ್ಟಿಗೆ ತಗೊಂಡು ಅದಕ್ಕೆ ಒಂದು ನಿಂಬೆ ರಸ, 1 ಹಿಡಿ ದ್ರಾಕ್ಷಿ, ಅರಿಶಿನ ಮತ್ತು ಸಾಂದ್ರ ಲವಣ, ಅದರ ಉಪ್ಪು ಅದನ್ನು ಹಾಕಿ ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆ ಅರ್ಧ ಲೋಟ ಕುಡಿದ್ರೆ ಸಾಕು. ನಿಮ್ಮ ನರಮಂಡಲ ಪುನಶ್ಚೇತನಗೊಳ್ಳುತ್ತೆ. ನಾರ್ಮಲ್ ಇದನ್ನು 21 ದಿನ ಮಾಡ್ಬೋದು ಅಂತ ಡಾಕ್ಟ್ರು ಕೂಡ ರೆಕಮೆಂಡ್ ಮಾಡ್ತಾರೆ. ಆಮೇಲೆ ಮಣಿಪುರ ಚಕ್ರ. ನಮ್ಮ ಇಡೀ ದೇಹದಲ್ಲಿ ಮಣಿಪುರ ಚಕ್ರ ಬಹಳ ಮುಖ್ಯವಾದದ್ದು. 72,000 ನಾಡಿಗಳು ಕನೆಕ್ಟ್ ಆಗುವಂತಹ ಜಾಗ ಮಣಿಪುರ ಚಕ್ರ. ಅಂದರೆ ನಮ್ಮ ನೇವಲ್, ಹೊಕ್ಕಳಿನ ಜಾಗ. ಅಲ್ಲಿಗೆ ತೊಂದರೆ ಬರುವಂಥದ್ದು ಯಾವುದು? ಹೊಕ್ಕಳೋದು, ಹಿಡ್ಕೊಳ್ಳೋದು, ಗರ್ಭ ಜಾರೋದು, ಅಥವಾ ನಮ್ಮ ಹೊಕ್ಕಳಿನಲ್ಲಿ ವಾಯುವಿನ ತೊಂದರೆಗಳಾಗ್ಬೋದು. ಇವೆಲ್ಲ ತೊಂದರೆ ಅಷ್ಟೇ ಅಲ್ಲ, ಅಲ್ಸರ್ಸ್ ಆಗುತ್ತೆ. ಎಷ್ಟೋ ಜೊತೆ ಹೊಟ್ಟೆಯಲ್ಲಿ ಹುಣ್ಣಿಗಳಾಗುತ್ತೆ. ಆಮೇಲೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ, ತುಂಬ ಸುಸ್ತಾಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಮಣಿಪುರ ಚಕ್ರ ತೊಂದರೆ ಆಗ್ತಾಯಿದೆ. ವಾಯುವಿನ ತೊಂದರೆ, ಮಲಬದ್ಧತೆ, ಕಣ್ಣುಗಳ ತೊಡಿತ, ಆಮೇಲೆ ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಆಗ್ತಾಯಿದ್ದರೆ, ಹಲ್ಲು ಒಸಡುವಿನಲ್ಲಿ ರಕ್ತಸ್ರಾವ ಆಗ್ತಾಯಿದ್ರೆ ಅದಕ್ಕೆ ರಾಮಬಾಣ ಹೀರೆಕಾಯಿ.
ಆಶ್ಚರ್ಯ ಆಗುತ್ತಲ್ವ. ಎಷ್ಟೋ ಜನ ಹೀರೆಕಾಯಿ ಮೊಸಳೆ ಅಂದ್ಬಿಟ್ಟು ತಿನ್ನೋದೇ ಇಲ್ಲ ಎಷ್ಟೋ ಜನ. ಆದರೆ ಇಷ್ಟು ಗುಣಗಳಿವೆ. ಡಯಾಬಿಟಿಕ್ ಪೇಷಂಟ್ಗಂತೂ ಹೀರೆಕಾಯಿ ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು ರೀತಿಯ ಸಂಜೀವನಿ ಥರ. ಅದನ್ನು ಬೂದುಗುಂಬಳಕಾಯಿ ಜೊತೆಗೆ ಸೇರಿಸಿ ವೀಳ್ಯದೆಲೆ, ಉಪ್ಪು, ಕಾಳು ಮೆಣಸು, ಕರಿಬೇವು, ಶುಂಠಿ, ತೆಂಗಿನ ತುರಿ ಮತ್ತು ನೆನೆದ ಹೆಸರು ಕಾಳು ಮಾಡಿ ದಿನ ಒಂದೊಂದು ಅರ್ಧ ಮುಕ್ಕಾಲು ಲೋಟ ಕುಡಿತಾ ಬಂದರೆ ಇನ್ಸುಲಿನ್ ಕೂಡ ಉತ್ಪತ್ತಿ ಆಗ್ತಾ ಹೋಗುತ್ತೆ, ಯಾವುದೇ ಔಷಧಿಯ ಸಹಾಯವಿಲ್ಲದೇನೆ. ನರಮಂಡಲ ಆಯಿತು, ದುಗ್ಧರಸ, ಮಣಿಪುರ ರಸಾಯನ ಆಯಿತು. ಹಾಗೆ ನಮ್ಮ ದೇಹದ ಎಲ್ಲ ಒಂದೊಂದು ವ್ಯೂಹಗಳಿಗೂ ಕೂಡ ಒಂದೊಂದು ತರಕಾರಿಗಳಿದೆ. ಇನ್ನು ವಾಯುಮಂಡಲಕ್ಕೆ ಬರೋಣ. ವಾಯು ನಿಮಗೆಲ್ಲ ಗೊತ್ತಿದೆ. ಅಲ್ಲಲ್ಲೇ ಮೀನಕಂಡಗಳು ಹಿಡ್ಕೊಳ್ಳೋದು, ಮೊದಲು ಕ್ಯಾಚ್ ಅಂತ ಹೇಳ್ತೀವಿ, ಬೆನ್ನತ್ರ ನೋವುಗಳಾಗ್ತಾ ಇರುತ್ತೆ. ಅಂಥದಕ್ಕೆ ರಾಮಬಾಣ ಪಡುವಲಕಾಯಿ. ಪಡುವಲಕಾಯಿ ಯಾರು ನೋಡಿಲ್ಲ? ಎಷ್ಟೋ ಜನ ಕೆಲವು ದೇವಸ್ಥಾನಗಳು ಹೋಗ್ಬಿಟ್ಟು ಹಾವಿನ ಆಕಾರದಲ್ಲಿದೆ ಅಂತಬಿಟ್ಟು ಪಡುವಲಕಾಯಿನ ದೇವರಿಗೆ ಬಿಟ್ಟು ಬಂದುಬಿಡ್ತಾರೆ. ಇನ್ಮೇಲೆ ದೇವರಿಗೆ ಏನು ಬಿಡಬೇಕಾಗಿಲ್ಲ, ದೇವರಿಗೆ ಅದರ ಅವಶ್ಯಕತೆ ಇಲ್ಲ, ನಮ್ಮ ದೇಹಕ್ಕೆ ಬೇಕಾಗಿದೆ ಅದು. ನೋಡಿ, ಪಡುವಲಕಾಯಿ ಯಾರ್ಯಾರಿಗೆ ಅನುಕೂಲ ಅಂದರೆ ಡಯಾಬಿಟಿಕ್ ಪ್ರಾಬ್ಲಮ್ ಇರೋರಿಗೆ ಪಡುವಲಕಾಯಿ ಸಿದ್ಧೌಷಧ, ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ, ಮೆಂಟಲ್ ಪ್ರಾಬ್ಲಮ್ ಇದ್ದವ್ರಿಗೆ, ಒಳ್ಳೆಯ ನಿದ್ದೆ ಬರಬೇಕು ಅಂತಂದರೆ, ಎಷ್ಟೋ ಜನ ನಿದ್ದೆ ಬರಲ್ಲ, ಇನ್ಸೋಮ್ನಿಯಾ ಅಂತ ಹೇಳ್ತಿರ್ತಾರೆ. ಅವರೇನಿಲ್ಲ, ಒಂದು 100 ಗ್ರಾಮ್ನಷ್ಟು ಪಡುವಲಕಾಯಿ ತೊಗೊಂಡು ಸ್ವಲ್ಪ ಬೂದುಗುಂಬಳಕಾಯಿ ಸಿಪ್ಪೆ ಸಮೇತ ಉಪಯೋಗಿಸ್ಬೇಕು. ಅದನ್ನು ನಿಂಬೆಹಣ್ಣು, ಸ್ವಲ್ಪ ಒಂದು ವೀಳ್ಯದೆಲೆ ಹಾಕಿ ಜ್ಯೂಸ್ ಮಾಡ್ಕೋಬೇಕು. ಮಾಡಿಕೊಂಡು ಬೆಳಗ್ಗೆ ಒಂದು ಹೊತ್ತು ಪ್ರತಿ ದಿವಸ ಬೆಳಗ್ಗೆ ತಗೋತಾ ಬಂತು ಅಂದರೆ ಒಳ್ಳೆ ಸುಶ್ರಾವವಾದ ನಿದ್ದೆ ಬರುತ್ತೆ, ಆರೋಗ್ಯಕರವಾದ ನಿದ್ದೆ ಕೂಡ ಬರುತ್ತೆ. ಪಡುವಲಕಾಯಿ ಅಷ್ಟು ಚೆನ್ನಾಗಿದೆ ಅದು. ಹಾಗೆ ಸ್ನಾಯು ಮಂಡಲ, ನಮ್ಮ ದೇಹದಲ್ಲಿ ಮಾಂಸಖಂಡಗಳು, ಸ್ನಾಯುಗಳು ಅಂತ ಹೇಳ್ತೀವಿ, ಅದು ತೊಂದರೆ ಆದಾಗ ಏನಾಗುತ್ತೆ? ಅದಕ್ಕೆ ಪರಿಹಾರ ಸಿಹಿ ಗುಂಬಳಕಾಯಿ. ನೋಡಿ, ಇಷ್ಟೋ ಸತಿ ನಾವು ಯಾವುದೋ ತರಕಾರಿಗಳು ತೊಗೋತೀವಿ, ಕೆಲಸಕ್ಕೆ ಬಾರ್ದು ಅವೆಲ್ಲ. ಈ ಥರ ಗೊತ್ತಿರೋಂಥ 7-8 ತರಕಾರಿಗಳಲ್ಲೇ ಇಡೀ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೋಬಹುದು. ನೋಡಿ, ಸ್ನಾಯು ಮಂಡ ಸಿಹಿ ಗುಂಬಳಕಾಯಿ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡೋಣ. ಈಗ ಸಂಧಿವಾತ, ಕರುಳಿನ ತೊಂದರೆ, ಆಮೇಲೆ ದೊಡ್ಡ ಕರುಳು, ಮೂತ್ರಜನಕಾಂಗ, ಹೃದಯದ ಸಾಮರ್ಥ್ಯಕ್ಕೆ, ಉಗ್ಗು, ಇದಕ್ಕೆಲ್ಲ, ಆಮೇಲೆ ಲೆಗಮೆಂಟ್ ಟೇರ್ ಆಗಿರುತ್ತೆ ದೇಹದಲ್ಲಿ. ಅಂಥ ಟೈಮಲ್ಲಿ ಸಿಹಿಗುಂಬಳದ ಜ್ಯೂಸನ್ನ ನಾವು ಕುಡಿದಾಗ ಈ ಥರ ಸ್ನಾಯುಗಳಿಗೆ ಸಂಬಂಧಪಟ್ಟ ತೊಂದರೆಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಎಷ್ಟೋ ಸತಿ ಬಾಯಿ ಮಾತಾಡುವಾಗ ಉಗ್ಗುತ್ತಾ ಇರ್ತೀವಿ, ಆಮೇಲೆ ಎಷ್ಟೋ ಸತಿ ಬಿದ್ದಾಗ ಆ ಒಂದು ಜ್ಯೂಸ್ ಇರುತ್ತಲ್ಲ, ಆ ಸಿಹಿಗುಂಬಳದ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಆ ಇದು ಲೆಗಮೆಂಟ್ ಟೇರ್ ಅಂತ ಹೇಳ್ತೀವಲ್ಲ, ಆಟೋಮೆಟಿಕ್ಕಾಗಿ ಗುಣ ಆಗ್ತಾ ಹೋಗ್ತಾ ಇರುತ್ತೆ. ಇಷ್ಟೊಂದು ಸೌಕರ್ಯಗಳಿರುವಂತಹ ತರಕಾರಿಗಳನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಇದಲ್ಲದೆ ಬೆಳಗ್ಗೆ ಏಳುವಾಗಲೇ ನಮ್ಮ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ತೊಂದರೆ ಕಾಣಿಸ್ತು ಅಂದಾಗ ಹಾಗೆ ಮಲ್ಕೊಂಡು ನಮ್ಮ ಅಂಗೈನ ಆ ಜಾಗದ ಮೇಲೆ ಇಟ್ಕೊಂಡು ಅದ್ರ ಜೊತೆ ನಾವು ಮಾನಸಿಕವಾಗಿ ಮಾತಾಡಬೇಕು. ಇವಾಗ ಸಪೋಸ್ ಇವಾಗ ಎದೆ ನೋವು ಬರ್ತಾ ಇರುತ್ತೆ, ನಮ್ಮ ಕೈನ ಎದೆ ಮೇಲೆ ಇಟ್ಕೊಂಡು ಇವತ್ತು ನಾನು ಹೃದಯ ಜೊತೆ ಮಾತಾಡ್ತಾ ಇದ್ದೀನಿ, ಇವತ್ತಿನ ಇಡೀ ದಿನ ನನ್ನ ಹೃದಯ ಶಾಂತವಾಗಿರಲಿ, ಯಾವುದೇ ರೀತಿಯ ನೋವುಗಳು ಬರದೇ ಇರಲಿ, ಅದರಲ್ಲಿರುವಂತಹ ತೊಂದರೆಗಳು ಕೂಡ ಹೆಚ್ಚಿಗೆ ಉಲ್ಬಣ ಆಗದೇ ಇರಲಿ ಅಂತ ಅಂದ್ಕೊಂಡು ಮಾಡಿದಾಗ ಆ ಇಡೀ ದಿನ ನೀವು ಋಣಮುಕ್ತರಾಗಿರ್ತೀರ, ರೋಗ ಮುಕ್ತರಾಗಿರ್ತೀರ. ಹಾಗೆ ತಲೆನೋವು ಬರ್ತಿರುತ್ತಾ, ನಿಮ್ಮ ಕೈನ ಹಣೆ ಮೇಲೆ ಇಟ್ಕೊಳ್ಳಿ, ಹಣೆಯಲ್ಲಿರುವಂತಹ ಒಂದೊಂದು ಗ್ರಂಥಿಗೆಗಳ ಜೊತೆಗೆ ಕೂಡ ನೀವು ಮಾನಸಿಕವಾಗಿ ಮಾತಾಡಿ. ಕೇವಲ ಆ ಒಂದು 5 ನಿಮಿಷ ಮಾತಾಡಿ ಸಾಕು. ಆವಾಗ ಏನಾಗುತ್ತೆ, ನಿಮ್ಮ ಮನಸ್ಸಿಗೂ ಆ ದೇಹಕ್ಕೂ ಒಂದು ರೀತಿಯ ಸಂಪರ್ಕ ಸೇತುವೆ ಕ್ರಿಯೇಟ್ ಆಗಿ ನಿಮ್ಮ ತೊಂದರೆಗಳು ಶಮನ ಆಗ್ತಾ ಇರುತ್ತೆ. ಇದನ್ನು ನಾವು ಎಷ್ಟೇ ಹೇಳಿದ್ರು ಕೂಡ ಮಾಡಿ ನೋಡಿದಾಗ ಮಾತ್ರ ನಿಮ್ಮ ಅನುಭವಕ್ಕೆ ಬರುತ್ತೆ. ಹೇಗೆ 9 ಗ್ರಹಗಳು ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೋ ಹಾಗೆ 9 ತರಕಾರಿಗಳು ಯಾವುದು ಅಂತ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ. ಬೂದುಗುಂಬಳಕಾಯಿ, ಬದನೆಕಾಯಿ, ಸೋರೆಕಾಯಿ, ಸಿಹಿಗುಂಬಳ, ತೊಂಡೆಕಾಯಿ, ನುಗ್ಗೆಕಾಯಿ ಮತ್ತು ಹೀರೆಕಾಯಿ. ಈ ತರಕಾರಿಗಳು ಮನುಷ್ಯನಿಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗ್ತಾಯಿದೆ. ಇದ್ರ ಬಗ್ಗೆ ಹೇಗೆ ಆ ಜ್ಯೂಸ್ಗಳನ್ನು ಪ್ರಿಪೇರ್ ಮಾಡಬೇಕು, ಯಾವ ಸಮಯದಲ್ಲಿ ತೊಗೋಬೇಕು, ಯಾವ ಕಾಯಿಲೆ ಇದ್ದವ್ರಿಗೆ ಅದನ್ನು ಕೊಡಬೇಕು ಅಂತ ನಿಮಗೆ ಸಮಗ್ರ ಮಾಹಿತಿ ಬೇಕು ಅಂದಾಗ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ನನ್ನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಕ್ಲಿನಿಕ್ ಬಂದಾಗ ಇದರ ಬಗ್ಗೆ ಪೂರ್ಣ ವಿವರವನ್ನು ಕೊಡ್ತೀನಿ. ಕಾರಣ, ಕೇವಲ ವಿಡಿಯೋಗಳಲ್ಲಿ ನಾವು ಅದರ ಸೂಕ್ಷ್ಮತೆಯನ್ನು ಹೇಳಬಹುದಷ್ಟೇ ವಿನಃ ಸಮಗ್ರವಾಗಿ ಹೇಳೋಕ್ಕಾಗೋದಿಲ್ಲ. ನಿಮಗೆ ಎಷ್ಟೋ ಡೌಟ್ ಬರುತ್ತೆ, ಎಷ್ಟು ಕ್ವಾಂಟಿಟಿ ಕೊಡಬೇಕು, ಎಷ್ಟು ಸಲ ಕೊಡಬೇಕು, ಹೇಗೆ ಕೊಡಬೇಕು, ತಣ್ಣೀರ, ಬಿಸಿನೀರ, ಕಾಫಿನ, ಹೀಗೆಲ್ಲ ನಿಮಗೆ ಪ್ರಶ್ನೆಗಳು ಉದ್ಭವ ಆಗ್ಬೋದು. ಹಾಗಾಗಿ 1 to 1 ಭೇಟಿ ಮಾಡಿದಾಗ ನಿಮಗೆ ಕಂಪ್ಲೀಟ್ ಅದರ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.